ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತಾನೇ ನಮ್ಮನ್ನು ಅತೇಚ್ಛಾಗಿ ಪ್ರೀತಿಸಿ ತನ್ನ ಕೃಪೆಯನ್ನು ಒದಗಿಸಿಕೊಟ್ಟು ಈ ದಿನ ಕಾರಣಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಆಮೇನ್, ಹಾಲೆಲೂಯ. ಎಷ್ಟೋ ಒಂದು ಶಾತಕಾರ ಸಂಘಟನೆಗಳನ್ನ ಕೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ನಿನ್ನೆ ಇದ್ದಂಥವ್ರು ಇವತ್ತಿರಲ್ಲ. ಸೊ ಆದರೆ ನಿನ್ನನ್ನು ಪ್ರೀತಿಸುವಂಥ ದೇವರು ಈ ದಿನ ಬದುಕುಳಿಸಿದ್ದಾರೆ. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಒಂದು ಉದ್ದೇಶ ಇದೆ ನಮ್ಮ ಮೇಲೆ. ಅದಕ್ಕಾಗಿ ದೇವರು ತನ್ನ ಕೃಪೆ ಹೇರಳವಾಗಿ ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಆ ಒಂದು ಉದ್ದೇಶವನ್ನು, ಆ ಚಿತ್ತವನ್ನು ತೆಗೆದುಕೊಂಡವರಾಗಿ ನಮ್ಮ ಜೀವನದಲ್ಲಿ ದೇವರನ್ನ ಮಹಿಮೆ ಪಡಿಸುವಂತೆ, ದೇವರು ಮೆಚ್ಚಿಕೊಳ್ಳುವಂತೆ ನಾವು ಜೀವಿಸೋಣ. ಹಾಗಿದ್ರೆ ದೇವರು ಈ ದಿನ ನಾವೆಲ್ಲರಿಗೂ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಆಮೇನ್, ಆಮೇನ್, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಎಂಬ ರೀತಿಯಾಗಿ ಪ್ರಶ್ನಾರ್ಥಕವಾಗಿ ದೇವರು ಕೇಳುತ್ತಾ, ಆತನು ಅಧಿಕಾರ ಬಳಿಗೆ ಹೋಗಲಿ ಅಥವಾ ತನ್ನ ಇಚ್ಛೆ ರೀತಿಯಲ್ಲಿ ತನಗಿಷ್ಟ ಬಂದ ರೀತಿಯ ಕೆಲಸಗಳನ್ನ ಮಾಡಿ ತನ್ನ ಇಷ್ಟ ಸಂಬಂಧವಾಗಿ ಜೀವಿಸಿ ತನ್ನ ಬಾಧೆಗಳನ್ನ ಹೋಗಲಾಡಿಸಿಕೊಳ್ಳಿ ಎಂಬುದಾಗಿ ವಾಕ್ಯ ಹೇಳ್ತಾ ಇಲ್ಲ. ಮನುಷ್ಯರೆಲ್ಲರಿಗೂ ಬಾಧೆಗಳುಂಟು. ಬಾಧೆಗಳು, ಕಷ್ಟಗಳು, ನಷ್ಟಗಳು, ಅವಮಾನಗಳು, ನಿಂದೆಗಳು ಇಲ್ಲದ ಜೀವನ ಇಲ್ಲ. ಮಾನವ ಜೀವನ ಅಲ್ಲವೇ ಅಲ್ಲ ಅದು. ಮಾನವ ಜೀವನ ಅಂದರೆ ಕಷ್ಟಗಳುಂಟು, ಅದನ್ನು ಅನುಭವಿಸಲೇಬೇಕು. ಶ್ರಮೆಗಳುಂಟು, ಸಂಕಟಗಳುಂಟು, ಬಾಧೆಗಳುಂಟು, ಕಣ್ಣೀರುಂಟು, ವೇದನೆ ಉಂಟು, ಸಂತೋಷ ಉಂಟು, ಆನಂದ ಉಂಟು, ಉತ್ಸಾಹ ಉಂಟು, ಉಲ್ಲಾಸ ಉಂಟು, ನೆಮ್ಮದಿ ಉಂಟು, ಸಮಾಧಾನ ಉಂಟು. ಆಮೇಲೆ ಎಲ್ಲವೂ ಕೂಡ ಇದೆ. ಆ ಮಾನವನ ಜೀವನದ ಎಲ್ಲವೂ ಅನುಭವಿಸ್ಬೇಕು. ಎಲ್ಲವನ್ನೂ ಕೂಡ ಅನುಭವ ಜ್ಞಾನದಿಂದ ಅನುಭವಿಸಿ ನಾವು ಮುಂದೆ ಪ್ರಯಾಣ ಮಾಡಬೇಕು. ಹಾಗಿದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಬಾಧೆ ಪಡುವವನಿದ್ದಾನೋ ಆತನು ಏನು ಮಾಡಬೇಕಂತೆ? ದೇವರನ್ನು ಪ್ರಾರ್ಥಿಸಲಿ. ಆಮೇನ್. ಎಷ್ಟು ಜನರು ನಾವು ಬಾಧೆಗಳಲ್ಲಿ, ಸಂಕಟಗಳಲ್ಲಿ ಕುಗ್ಗಿ ಹೋಗಿ ಬಿದ್ದು ಹೋದಂಥ ಸ್ಥಿತಿಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಬಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದ್ದಾವೆ, ದೇವರಿಗೆ ಮೊರೆ ಇಡ್ತಾ ಇದ್ದಾವೆ. ಅನೇಕರು ಸ್ವಲ್ಪ ಕಷ್ಟಗಳು, ನಷ್ಟಗಳು ಉಂಟಾಯಿತು ಅಂದರೆ ದೇವರನ್ನ ಬಿಟ್ಟು ದೂರವಾಗಿ ಬಿಡ್ತಾರೆ. ಆದರೆ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ? ನಾವು ಭಕ್ತರನ್ನ ನೋಡ್ತಾ ಇದ್ದೇವೆ. ಭಕ್ತರು ಹೇಳ್ತಾ ಇದ್ದಾವೆ, ಯೋನನಾಗಿರ್ಬೋದು, ದಾವೀದನ ಭಕ್ತನಾಗಿರ್ಬೋದು, ಯೋಬನಾಗಿರ್ಬೋದು, ಎಲ್ಲರೂ ಯಾರ್ಯಾರು ತಮ್ಮ ಜೀವನದಲ್ಲಿ ಭಕ್ತರು ಶ್ರಮೆ ಪಟ್ಟಿದ್ದಾರೋ, ಸಮಾಧಾನ ಇಲ್ಲದೆ ಇದ್ರೋ, ದುಃಖಪಟ್ಟಿದ್ದಾರೋ, ಅವಮಾನಕ್ಕೆ ಒಳಗಾದ್ರೋ, ಅವರೆಲ್ಲರೂ ಹೇಳುವಂಥದ್ದು ಒಂದು ಮಾತು, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ನಾ ಮೊರೆ ಇಟ್ಟೆನೋ, ಯೆಹೋವ ನನಗೆ ಸದುತ್ತರ ಕೊಟ್ಟನು ಎಂಬುದಾಗಿ. ಇಕ್ಕಟ್ಟಿನಲ್ಲಿ, ಇಕ್ಕಟ್ಟು ಅಂದರೆ ನಷ್ಟ, ಇಕ್ಕಟ್ಟು ಅಂದರೆ ವೇದನೆ, ಇಕ್ಕಟ್ಟು ಅಂದರೆ ಬಾಧೆ. ಈ ಬಾಧೆಗಳಲ್ಲಿ ಯಾವಾಗ ನಾವು ದೇವರ ಸಮ್ಮುಖಕ್ಕೆ ಬಂದು ನಮ್ಮ ಒಂದು ಪರಿಸ್ಥಿತಿಗಳನ್ನ ದೇವರಲ್ಲಿ ಹೇಳ್ಕೊಳ್ತೇವೋ, ಆತನು ನಮ್ಮ ಬಾಧೆಯನ್ನು ಕೇಳುವಂಥ ದೇವರು ಆ ಒಂದು ಬಾಧೆಗಳಿಂದ, ಆ ಒಂದು ನಷ್ಟಗಳಿಂದ, ಆ ಒಂದು ಅನಾರೋಗ್ಯದಿಂದ, ಆ ಒಂದು ಸಾಲ ಬಾಧೆಯಿಂದ, ಆ ಒಂದು ರಕ್ಷಣೆ ಇಲ್ಲದ ಜೀವನದಿಂದ ನಮಗೆ ಬಿಡುಗಡೆ ಕೊಟ್ಟು ತನ್ನ ನಾಮವು ಘನಪಡುವಂಥ ರೀತಿಯಲ್ಲಿ ನಮ್ಮ ನಡೆಸಲಿಕ್ಕೆ ಶಕ್ತನು. ಅದಕ್ಕಾಗಿಯೇ ನಿಮಗೆ ಬಾಧೆ ಇದೆಯಾ, ಅಧಿಕಾರಿ ಬಳಿಗೆ ಹೋಗ್ರಿ. ಈಗ ಬಾಧೆ ಇದೆಯಾ, ಸಾಲವನ್ನು ಮಾಡ್ರಿ. ನಿಮಗೆ ಬಾಧೆನಾ, ನಷ್ಟನಾ, ಮದ್ಯಪಾನ ಮಾಡ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. ಅನೇಕರು ಅಂದುಕೊಳ್ತಾರೆ, ಸ್ವಲ್ಪ ಕಷ್ಟ ಆದರೆ ಅಯ್ಯೋ ಆ ಕಷ್ಟ, ವೇದನೆ, ಆ ದುಃಖ ಮರೀಲಿಕ್ಕೆ ಸ್ವಲ್ಪ ಕುಡಿತಕ್ಕೆ ಒಳಗಾದೆ ಎಂಬುದಾಗಿ. ದೇವರು ಹೇಳಿಲ್ಲ ಪ್ರಿಯರೇ. ದೇವರನ್ನ ಪ್ರಾರ್ಥಿಸು ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ನಿನ್ನ ಬಾಧೆಗಳಲ್ಲಿ, ನಿನ್ನ ಏನೇ ಪರಿಸ್ಥಿತಿಗಳಿರ್ಬೋದು, ನಿನಗೆ ಅಸಾಧ್ಯವೇ, ಮಾನವರೆಲ್ಲರಿಗೂ ಅಸಾಧ್ಯವೇ. ಆದರೆ ಜೀವ ಸ್ವರೂಪನಾದಂಥ ದೇವರಿಗೆ ಅದು ಸಾಧ್ಯ, ಅದು ಸಾಧ್ಯ, ಅದು ಸಾಧ್ಯ. ಅದಕ್ಕಾಗಿ ನಮ್ಮ ನಷ್ಟ, ನಮ್ಮ ಬಾಧೆಗಳಲ್ಲಿ ದೇವರ ಸಮ್ಮುಖಕ್ಕೆ ಬಂದು ಗೋಳಾಡಿ ಪ್ರಾರ್ಥನೆ ಮಾಡಬೇಕು, ಮೊರೆ ಇಡಬೇಕು.
ಬೇಡಿಕೊಳ್ಳ್ರಿ. ದೇವರನ್ನ ಮಹಿಮೆ ಪಡಿಸುವ ರೀತಿಯಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸ್ತಾರೆ. ಕಷ್ಟಗಳು ಬಂತಂತನೋ, ನಷ್ಟಗಳು ಬಂತಂತನೋ, ಅವಮಾನಗಳು ಬಂತಂತನೋ, ನಿಂದೆಗಳು ಬಂತಂತನೋ, ಸಾಲಗಳಾಯ್ತಂತನೋ, ಮರಣಕರವಾದಂಥ ವ್ಯಾಧಿ ಬಂತು ಅಂತಲೋ ದೇವರಿಂದ ದೂರವಾಗಬೇಡ್ರಿ. ದೇವ್ರ ವಾಕ್ಯದ ಹೇಳ್ತೀವಿ, ನಾವು ದೇವರಿಂದ ದೂರವಾಗಬಾರ್ದು. ಆ ಪರಿಸ್ಥಿತಿಗಳು ಯಾಕೆ ಬರುತ್ತೆ ಗೊತ್ತಾ? ನಾವು ದೇವರಿಗೆ ಇನ್ನೂ ಹತ್ತಿರವಾಗಿ ದೇವರ ಸಂಧಾನದಲ್ಲಿ ದೇವರಿಗೆ ನಾವು ಮೊರೆ ಇಡಲಿಕ್ಕೆ, ದೇವರಿಗೂ ನಮಗೊಂದು ಅನ್ಯೋನ್ಯ ಸಂಬಂಧ, ಸಹವಾಸ ಬೆಳೆಯುತ್ತೆ. ಆಗ ಹೆಚ್ಚಾಗಿ ದೇವರೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೇವೋ, ಪ್ರಾರ್ಥನೆ ಮೂಲಕವಾಗಿ ಪ್ರತಿ ಸಾರಿ ನಷ್ಟ ಬಂದಾಗ, ಪ್ರತಿ ಸಾರಿ ಕಣ್ಣೀರು ಬಂದಾಗ, ಪ್ರತಿ ಸಾರಿ ವೇದನೆಯಲ್ಲೂ ನಾವು ದೇವರೊಟ್ಟಿಗೆ ನಾವು ದೇವರ ಸಂಧಾನಕ್ಕೆ ಓಡೋಡಿ ಹೋಗಿ ಆತನ ಪಾದಗಳಲ್ಲಿ ಬಿದ್ದು ಪ್ರಾರ್ಥಿಸ್ತೇವೋ, ಒಂದು ಅನ್ಯೋನ್ಯ ಸಂಬಂಧ ಏರ್ಪಡುತ್ತೆ. ನಮ್ಮ ವಿಶ್ವಾಸ ಬಲಗೊಳ್ಳುತ್ತೆ. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿ. ಯಾವ ಬಾಧೆ ಅನುಭವಿಸ್ತಾ ಇದ್ದೀರಾ? ಯಾವ ಕಷ್ಟ ನಿಮಗಾಗಿದೆ? ಸಾಲ ಬಾಧೆಯಲ್ಲಿದ್ದೀರಾ? ಅನಾರೋಗ್ಯದಲ್ಲಿದ್ದೀಯಾ? ಕುಟುಂಬದ ಪರಿಸ್ಥಿತಿ ಹೇಳಿಕೊಳ್ಳಲಾಗದಂಥ ಸ್ಥಿತಿಗೆ ಹೋಗ್ತಾ ಇದೆಯಾ? ಕೈ ಮೀರಿ ಹೋಗಿದೆಯಾ ಎಲ್ಲ ಪರಿಸ್ಥಿತಿಗಳು? ಬನ್ನಿ ದೇವರ ಸಮ್ಮುಖಕ್ಕೆ. ಬಾಧೆ ಪಡುವವರಾಗಿದ್ದೀರಾ? ದೇವರ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಅಂತರಂಗದಲ್ಲಿ ದೇವರನ್ನ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿ ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆ ಟೆನ್ಷನ್, ಈ ಟೆನ್ಷನು, ಆ ಒಂದು ಸಮಸ್ಯೆ, ಈ ಸಮಸ್ಯೆಯಿಂದ ನೀವು ದೇವರಿಗೆ ದೂರವಾಗಬೇಡ್ರಿ. ಮೊದಲು ದೇವರಿಗೆ ಸ್ಥಾನವನ್ನು ಕೊಡ್ರಿ. ಆಗ ದೇವರು ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ, ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ. ಆಮೇನ್, ಹಲ್ಲೆಲೂಯ. ಹಾಗಿದ್ರೆ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಸ್ತೋತ್ರ. ವಾಕ್ಯದ ಮೂಲಕ ಒಬ್ಬೊಬ್ಬರೊಟ್ಟಿಗೂ ಮಾತನಾಡಿದಕ್ಕಾಗಿ ಸ್ತೋತ್ರ. ಬಾಧೆ ಪಡುವವನು ದೇವರನ್ನು ಪ್ರಾರ್ಥಿಸಲಿ ಎಂಬುದಾಗಿ ಹೇಳಿದೆ. ಹೌದು ಸ್ವಾಮಿ, ಈ ವಾಗ್ದಾನವನ್ನು ನೋಡ್ತಿದ್ದ ಪ್ರತಿಯೊಬ್ಬೊಬ್ಬರಲ್ಲಿ ಏನೋ ಒಂದು ಕಷ್ಟ, ಏನೋ ಒಂದು ನಷ್ಟ, ಏನೋ ಒಂದು ಬಾಧೆ. ಅಪ್ಪ, ಆ ಬಾಧೆಗಳು, ಆ ನಷ್ಟಗಳಲ್ಲಿ ನನ್ನ ಸಮ್ಮುಖಕ್ಕೆ ಬಂದು ನನ್ನ ಸನ್ನಿಧಾನದಲ್ಲಿ ಮೊರೆ ಇಡುವಂಥ ಪ್ರತಿಯೊಂದು ಆತ್ಮಕ್ಕೂ ನೀನು ದರ್ಶಿಸಿ ಸದುತ್ತರವನ್ನು ಯೇಸುವಿನ ನಾಮದಲ್ಲಿ ಒದಗಿಸಿತು. ಈ ವಾಗ್ದಾನ ಮೂಲಕ ಎಲ್ಲರೂ ಆಶೀರ್ವದಿಸಲ್ಪಡುವಂತೆ ಕೃಪೆ ಮಾಡಿಕೊಟ್ಟು ನಿನ್ನ ಚಿತ್ತದ ಪ್ರಕಾರ ನಿಲ್ಲಿಸು. ನಮ್ಮೆಲ್ಲರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ರಾಜರೈತನ ಯೇಸುವಿನ ದಿವ್ಯವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.